ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದೊಳಗೆ ನಾನು ಅರ್ಜೆಂಟ್ ಬ್ಲೌಸ್ಗಳು ಬಂದರೆ ಯಾವ ರೀತಿ ಮೇಂಟೆನೆನ್ಸ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಹಾಗೆ ನಾನು ಬ್ಲೌಸ್ ಕಟ್ಟಿಂಗ್ ಕೂಡ ತೋರಿಸ್ತಾ ಇದ್ದೀನಿ. ಈ ವಿಡಿಯೋದಾಗ ನಾನು ಯಾವ ರೀತಿ ಬ್ಲೌಸನ್ನು ಕಟ್ಟಿಂಗ್ ಮಾಡ್ತೀನಿ ಅಂತ ಕಂಪ್ಲೀಟಾಗಿ ನೋಡಿರಿ ಫ್ರೆಂಡ್ಸ. ನೀವು ಅರ್ಜೆಂಟ್ ಬ್ಲೌಸ್ ಬಂದು ಅಂದರೆ ಈ ಟಿಪ್ಸನ್ನು ನೀವು ಫಾಲೋ ಮಾಡಿದ್ರಿ ಅಂತಂದ್ರೆ ಅವ್ರು ಹೇಳಿದ ಟೈಮಿಗೆ ಬೇಗನೆ ನೀವು ಸ್ಟಿಚ್ ಮಾಡಿ ಕೊಡ್ಬೋದು ಫ್ರೆಂಡ್ಸ್. ಹಿಂಗಾಗೋದ್ರಿಂದ ಕಸ್ಟಮರು ಅವ್ರು ಹೇಳಿದ ಟೈಮಿಗೆ ಕೊಡ್ತಾರಂತೆ ಜಾಸ್ತಿ ಬರ್ತಾರೆ. ಇಲ್ಲಿ ನಾನು ಯಜಮಾನ್ರ ಜೊತೆ ಮಾತಾಡ್ಕೊತ, ಮಕ್ಕಳು ಇದ್ರು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊತ, ನಾನು ಬ್ಲೌಸ್ ಕಟ್ಟಿಂಗ್ ಮಾಡ್ಕೊತ ಮತ್ತು ಟಿ ವಿ ನೋಡ್ಕೊತ ಎಲ್ಲ ರೀತಿಯಿಂದ ಈ ನನ್ನ ಮೈಂಡ್ ಒಳಗೆ ಕೆಲಸ ನಡೆದದ ಫ್ರೆಂಡ್ಸ್. ನಾನು ಅಸ್ತ್ರಗಳು ತರಿಸಿದ ಯಜಮಾನ್ರು ಅದೇ ತಂದು ಕೊಟ್ಟಿದ್ರು. ಯಾವ್ಯಾವ ಬ್ಲೌಸಿಗೆ ಯಾವ್ಯಾವ ಮ್ಯಾಚಿಗೆ ಹಾಕತ್ತಾವ ಅಂಥೇಳಿ. ಅಂದರೆ ಫಸ್ಟಿಗೆ ನಾನು ಕಲರ್ ಕೊಟ್ಟು ಕಳಿಸಿರ್ತೀನಿ, ಅದನ್ನು ಕರೆಕ್ಟಾಗಿ ತಂದಿರ್ತಾರೆ ಅವರು. ಯಾವ್ಯಾವ್ದಾವು ಬ್ಲೌಸ್ ಅರ್ಜೆಂಟ್ ಇದ್ದು ಅವ್ರು ತಂದು ಕೊಟ್ಟಿದ್ರು. ಇಮಿಡಿಯೇಟ್ಲಿ ಏನೋ ಜಾತ್ರೆ ಮನಿಶಾಂತಿ ಅವು ಇವು ಏನೋ ಹೇಳಿದ್ರು ಅವರು. ಹಿಂಗೆ ಅದಾವ್ರಿ, ನಮ್ಗೆ ಎಷ್ಟು ಹೊತ್ತಿದ್ರು ಮಂಡೇ ಬ್ಲೌಸ್ ಬೇಕು ಅಂಥೇಳಿ. ಆಯಿತು ಅಂತ ನಾವು ಇಷ್ಟು ಬ್ಲೌಸ್ಗಳು ಒಪ್ಕೊಂಡು ಸ್ಟಿಚ್ ಮಾಡಿ ಕೊಡ್ತಾಯಿದ್ದೀನಿ ಅವರಿಗೆ. ಇದು ಆಲ್ರೆಡಿ ಒಂದು ಬ್ಲೌಸ್ ಕಟ್ ಮಾಡಿದ್ದೆ ನಾನು. ಇವು ಅವು ಅಳತೆ ಬ್ಲೌಸ್ಗೆ ಏನು ಕೊಟ್ಟಿದ್ರಲ್ಲ ಅವ್ರ ಜೊತೆ ಸಪ್ರೇಟಾಗಿ ಇಟ್ಟೆ ಫ್ರೆಂಡ್ಸ್. ಒಬ್ರದ್ದು 6 ಬ್ಲೌಸು, ಒಬ್ರದ್ದು 4 ಬ್ಲೌಸು, ಒಟ್ಟು ಟೋಟಲಿ 10 ಬ್ಲೌಸು. ಇನ್ನೊಂದು ಎಕ್ಸ್ಟ್ರಾ ಒಂದು ಬೋಟ್ ನೆಕ್ಕಿಂದಂದರೆ 11 ಬ್ಲೌಸ್ ನಾನು ಮಂಡೇ ತನಕ ಕೊಡಬೇಕು. ಅರ್ಜೆಂಟ್ ಅದಾವೆ ಅಷ್ಟು ಬ್ಲೌಸ್ಗಳು. ನಾನು ಅರ್ಜೆಂಟ್ ಬಂದು ಅಂದರೆ ಹಿಡಿದಿರ್ತೀನಿ, ಯಾಕಂದ್ರೆ ನಾನು ನೈಟ ಮತ್ತು ನಶಿಕ್ನಾಗ ಕೂತು ಹೊಲಿತೀನಿ ಅರ್ಜೆಂಟ್ ಬಂದಾಗ ಅಷ್ಟೇ ಫ್ರೆಂಡ್ಸ್. ಮತ್ತು ಕುಲ್ಲ ಟೈಮ್ನಾಗ ಏನದ ನನ್ನ ಕೆಲಸಗಳು ಮುಗಿಸ್ಕೊಂಡು ದಿನ ಎಷ್ಟು ಆಗ್ತಾವೆ ಅಷ್ಟನ್ನು ನಾನು ಸ್ಟಿಚ್ ಮಾಡಿರ್ತೀನಿ. ಯಾಕಂದ್ರೆ ನಾನು ಆಫ್ಲೈನ್ ಕ್ಲಾಸ್ಗಳು ತೊಗೋಬೇಕು, ಆನ್ಲೈನ್ ಕ್ಲಾಸ್ ತೊಗೋಬೇಕು, ಎಲ್ಲನೂ ಮೇಂಟೆನೆನ್ಸ್ ಮಾಡಿಕೊಂಡು ಮನೆ ಕೆಲಸ ಅದು ಮಾಡಿಕೊಂಡು ಆಮೇಲೆ ನಾನು ಸ್ಟಿಚ್ ಮಾಡಬೇಕು. ಹಿಂಗಾಗಿ ನನಗೂ ಹೆವಿ ಆಗ್ತದೆ, ಒಬ್ಬೇಕೇ ಆಗ್ತೀನಿ. ಮತ್ತು ನನಗೆ ಹೆಲ್ಪರ್ನೂ ಯಾರೂ ಇಲ್ಲ. ನಾನು ಕೈಯಾಗ ಆಳನ್ನು ತೊಗೊಂಡಿಲ್ಲ, ಯಾಕಂತಂದ್ರೆ ಅವರು ನಾವು ಕಟ್ಟಿಂಗ್ ಮಾಡೋದು ಅವ್ರದ್ದು ಸ್ಟಿಚಿಂಗ್ ಫಿನಿಶಿಂಗ್ ಅದು ಗೊತ್ತಾಗಿಬಿಡುತ್ತೆ ಕಸ್ಟಮರಿಗೆ. ಮತ್ತು ಮೈಯಾಗ ಸರಿ ಕುಂಡಿರಲಿಲ್ಲ ಅಂತಂದ್ರು ಅವ್ರು ನಮಗೆ ಬೈಯೋರು. ಹಿಂಗಾಗಿ ಪ್ರಾಬ್ಲಮ್ ಆಗ್ತಾವೆ ಅಂಥೇಳಿ ಎಷ್ಟೊತ್ತಿದ್ರೂ ಬ್ಲೌಸ್ಗಳು ನಾನೇ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡಿ ಕೊಡ್ತೀನಿ. ಒಂದು ದಿವ್ಸ ಲೇಟ್ ಆದರೂ ಪರವಾಗಿಲ್ಲ, ನಾನೇ ಸ್ಟಿಚಿಂಗ್ ಮಾಡಿ ಕೊಡ್ತೀನಿ ಫ್ರೆಂಡ್ಸ್. ನಾನು ಯಾರ ಕೈಯಾಗೂ ಬ್ಲೌಸ್ಗಳು ಕೊಡೋಂಗಿಲ್ಲ ಸ್ಟಿಚ್ ಮಾಡ್ಲಿಕ್ಕೆ. ಮತ್ತು ಇನ್ನೊಂದೇನು, ಮನೆ ಕೆಲಸಕ್ಕೂ ನಾನು ಆಳಿಟ್ಟಿಲ್ಲ. ಒಂದು ತಿಂಗಳು 2 ತಿಂಗಳು ಮಾಡ್ತಾರೆ ಬಿಡ್ತಾರೆ. ಮತ್ತು ನಮ್ಗೆ ಅವ್ರು ಬಿಡೋಣ ತುಂಬ ಪ್ರಾಬ್ಲಮ್ ಆಗುತ್ತೆ, ನಾವು ಮಾಡ್ಕೋಬೇಕನ್ನೋ ಕಷ್ಟ ಆಗುತ್ತೆ. ಹಿಂಗಾಗಿ ನಾನು ಮನೆ ಇದ್ರದ್ದು ಕೆಲಸಕ್ಕೂ ನಾನು ಯಾರಿಗೆ ಹಚ್ಚಿಲ್ಲ. ವಾಷಿಂಗ್ ಮಿಷನ್ ಅದ, ಬಟ್ಟೆ ಏನದ ಮಷಿನ್ಗೆ ಹಾಕ್ತೀನಿ. ಬಾಂಡೆ ಮತ್ತು ಅಡಿಗೆ ಮನೆ ಒಂದು ಸ್ವಲ್ಪ ಏನರ ಕೆಲಸ ಇದ್ದು ಅಷ್ಟು ಮಾಡಿಕೊಂಡು ಸ್ಟಿಚಿಂಗ್ ಮತ್ತು ಹೊಲಿಗೆ ಕ್ಲಾಸ್ ಬರ್ತಾರೆ ಆಫ್ಲೈನಕ್ಕೆ, ಅದು ಮತ್ತು ಆನ್ಲೈನ್ ಕ್ಲಾಸಸ್ ಇಷ್ಟು ಮೇಂಟೆನೆನ್ಸ್ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಇನ್ನು ಹಲವಾರು ಕೆಲಸಗಳದಾವೆ. ನೀವು ಬರ್ತಾ ನಾನು ನಿಮ್ಗೆ ಕೂಡ ಎಲ್ಲನೂ ಹೇಳ್ಕೊತೀನಿ. ವಿಚಾರಗಳು ಏನೇನದಾವ ಅಂತ ಎಲ್ಲನೂ ನಿಮ್ಮ ಮುಂದೆ ಬರ್ತಾ ನಾನು ಹಂಚ್ಕೋತೀನಿ ಫ್ರೆಂಡ್ಸ್. ಇದ್ರೊಳಗೆ ನೋಡಿರಿ, ನಾನು ಫಸ್ಟಿಗೆ ಒಂದು ಬ್ಲೌಸನ್ನು ಅಳತೆ ತೊಗೊಂಡೆ. ಒಂದು ಸತಿ ನಾನು ಬ್ಲೌಸನ್ನು ಅಳತೆ ತೊಗೊಂಡೆ ಅಂತಂದರೆ ಮತ್ತೆ ಹೊಳ್ಳೆ ಅದನ್ನ ಅಳತೆ ತೊಗೊಳಂಗಿಲ್ಲ. ನಾನು ಟಿ ವಿ ನೋಡಲಿ ಅಥವಾ ಯಾರ ಜೊತೆ ಮಾತಾಡಲಿ ಅದು ನನಗೆ ಏನೂ ನೆನಪು ಇರಂಗಿಲ್ಲ ಅಂತೇನಿಲ್ಲ. ಎಲ್ಲನೂ ನಾನು ಒಂದು ಸತಿ ಅಳತೆ ತೊಗೊಂಡೆ ಅಂದರೆ ಯಾರ ಜೊತೆ ಮಾತಾಡಿದ್ರು ಟಿ ವಿ ನೋಡಿದ್ರು ಕೂಡ ಅವೆಲ್ಲ ಅಳತೆನೂ ನನಗೆ ನೆನಪಿರ್ತಾವೆ. ಅದನ್ನು ಈಸಿಯಾಗಿಯೂ ಕೂಡ ನಾನು ಕಟ್ಟಿಂಗ್ ಸ್ಟಿಚಿಂಗ್ ಮಾಡ್ಬೋದು. ಅವರು ಅಳತೆ ಬ್ಲೌಸನ್ನು ನನಗೆ ಶಾರ್ಟ್ ಸ್ಲೀವ್ಸ್ ಕೊಟ್ಟಿದ್ರು. ಅದು 4 ಇಂಚ್ ಇತ್ತು ತೋಳಿನ ಉದ್ದ. ಆದರೆ ಅವ್ರು ಹೊಲಿಯುವುದೇನದ 9 ರಿಂದ 10 ಇಂಚ್ ತೊಗೋರಿ ಅಂತ ಹೇಳಿದರು. ಆದರೆ ನನಗಿನ್ನ ಒಂದು ಸ್ವಲ್ಪ ಹೈಟ್ ಕಡಿಮೆ ಅದಾರ ಅವರು. ಅವರಿಗೆ 11 ಇಂಚ್ ಲೆಂತ್ ಜಾಸ್ತಿ ಆಗ್ತದಂಥೇಳಿ ನನ್ನದೇ ಆದ ಅಳತೆ ನೋಡಿಕೊಂಡು ನಾನು ಆಮೇಲೆ ಅವರಿಗೆ ಒಂದು ಸ್ವಲ್ಪ ಅದರೊಳಗೆ ಕಡಿಮೆ ಇಟ್ಟು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡಿ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಅದು ನೀಟಾಗಿಯೇ ಬಂದಿರ್ತದೆ. ಮತ್ತು ಇಲ್ಲೇನದ ಎಷ್ಟು ಉದ್ದ ತೋಳಿಗೆ ಎಷ್ಟು ಡೌನಿಂಗ್ ತೊಗೋಬೇಕು ಅನ್ನೋ ಸ್ಲೀವ್ಸಿನೂ ಎಲ್ಲ ನಾನು ವಿಡಿಯೋಗಳು ಮಾಡೀನಿ. ಅದನ್ನು ಎಲ್ಲ ನೀವು ಚೆಕ್ ಮಾಡಿರಿ. ನಾನು ಯಾವ ರೀತಿ ಎಲ್ಲ ಮೇಂಟೆನೆನ್ಸ್ ಮಾಡ್ತಾಯಿದ್ದೀನಿ ಮತ್ತು ತುಂಬ ದಿನದಿಂದ ಮೋಟಿವೇಶ್ನಲ್ ವೀಡಿಯೋ ಹಾಕ್ರಿ ಅಂತ ಕೇಳ್ತಾಯಿದ್ರಿ. ಇದು ಕೂಡ ಒಂದು ಮೋಟಿವೇಶ್ನಲ್ ವೀಡಿಯೋನೇ ಆಗಿರುತ್ತೆ ಫ್ರೆಂಡ್ಸ್. ಒಂದು ಹೆಣ್ಮಗಳು ಎಷ್ಟೆಲ್ಲ ಕೆಲಸ ಮಾಡ್ತಾಳ ಅಂಥೇಳಿ ನೀವು ಕೆಲವೊಬ್ರು ಅಂತಾರೆ, ಇಲ್ಲ ನಮ್ಮ ಕೈಲಿ ಏನೂ ಆಗೋಲ್ತ್ರಿ ಮೇಡಮ್, ಒಂದು ಬ್ಲೌಸ್ 2 ಬ್ಲೌಸ್ ಇಷ್ಟೇ ಹೊಲಿತೀನಿ ಅಂತ, ನನಗೆ ಹೊಲಿಬೇಕಂತಂದ್ರೆ ಬೇಜಾರಾಗುತ್ತೆ ಅಂತ ಈ ಥರ ಎಲ್ಲ ಹೇಳ್ತಿರ್ತಾರೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ. ನಾವು ಬೇಜಾರು ಮಾಡ್ಕೊಂಡ್ರೆ ಅದು ಖಂಡಿತ ಬೇಜಾರಾಗುತ್ತೆ. ಮತ್ತು ನಾನೇ 1 ದಿವಸ 2 ದಿವಸ ಸ್ಟಿಚಿಂಗ್ ಬಿಟ್ನಿ ಅಂತಂದ್ರೆ ನನಗೆ ಹೊಲಿಯೋಕೆ ಮನಸ್ಸಾಗಂಗಿಲ್ಲ. ಅದಕ್ಕೆ ಯಾವತ್ತೂ ನಮ್ಮದು ರೊಟೇಷನ್ ಚಾಲೂ ಇತ್ತು ಅಂತಂದ್ರೆ ಅದರೊಳಗೆ ನಾವು ಮಗ್ನರಾಗಿರ್ತೀವಿ. ಅದನ್ನ ಮರುದಿವ್ಸ 1 ದಿವ್ಸ ಹೊಲಿದು ಬಿಟ್ಟಿವಿ ಅಂತಂದರೆ ಇವತ್ತು ನಾನು ಏನೋ ಕಳ್ಕೊಂಡೀನಿ, ನಾನು ಎಷ್ಟೊತ್ತಿದ್ರೂ ಹೊಲಿಲೇಬೇಕು ಅಂಥೇಳಿ ಈ ರೀತಿ ಭಾವನೆ ಬರ್ತದೆ. ಆ ಜಾಬಿಗೆ ನಾವು ಯಾವುದೇ ಜಾಬ್ ಆಗಲಿ ಯಾವುದೇ ವೃತ್ತಿ ಆಗಲಿ ಅದಕ್ಕೆ ನಾವು ಅಟ್ಯಾಚ್ಮೆಂಟ್ ಆಗಿರ್ತೀವಿ ಫ್ರೆಂಡ್ಸ್. ಈಗ ಹೊಲಿಗೆ ಅಂತಂದ್ರೆ ನಂದೊಂದು ಫ್ರೆಂಡ್ ಆಗಿಬಿಟ್ಟದ ಅದು. ಈ ಕೆಲವೊಮ್ಮೆ ಫ್ರೀ ಟೈಮ್ ಒಳಗದು ನೋಡಿರಿ ಮಿಷನ್ ಭಾಳ ಕಾಡಾಕತ್ತು ಅಂತಂದ್ರೆ ಅದ್ರ ಜೋಡಿ ಮಾತಾಡ್ತಾ ಇರ್ತೀನಿ, ಅದಕ್ಕೆ ಬೈತೀನಿ ನಾನು.
ನಾನು ಮಾಡೋದು ನೋಡಿ ನಮ್ಮ ಮನೆಯವ್ರು ನಗ್ತಿರ್ತಾರೆ, ಮಮ್ಮಿಗೆ ತಲೆಗಿಲಿ ಕೇಳ್ತೇನಂತ. ಅಂದ್ರೆ ಅವ್ರು ಹಂಗೆ ಅಂತಾರೆ. ಬಟ್ ನಾವು ಆ ವಸ್ತುಗಳಿಗೆ ಅಂದ್ರೆ ಆ ಮಷಿನ್ಗಳಿಗೆ ನಾವು ಎಡಿಕ್ಟ್ ಆಗಿರ್ತೀವಿ. ಅವು ನಮ್ಮ ಫ್ರೆಂಡ್ ಹಂಗೆ ಆಗಿರ್ತಾವೆ. ಅದಕ್ಕೆ ನಾನು ಅದ್ರ ಜೊತೆ ಮಾತಾಡ್ಕೊತ ಮತ್ತು ಅದು ಮಿಷನ್ ಚಲೋ ಹೋಯ್ತು ಚಲೋ, ಇಲ್ಲ ಅದು ಕಾಡಾಕತ್ತು ದಾರ ಕಟ್ಟಾಯಿತು ಅಂದ್ರೆ ಯಾಕವ ಏನಾಯ್ತು ನಿನಗೆ ಅಂತ ಈ ರೀತಿ ಅದಕ್ಕೆ ಮಾತಾಡ್ಸೋದು. ಯಾಕೆ ಇವತ್ತು ಎಷ್ಟು ಕಾಡಾಕತ್ತೆ ಅಂತ ಕೇಳೋದು. ನನ್ನ ಮಾತು ಕೇಳಿದ್ರೆ ನಿಮಗೆ ನಗು ಬರ್ತಿರ್ಬೋದು, ಆದರೆ ನಾನು ಈ ರೀತಿ ಎಲ್ಲ ಮಾಡ್ತಾ ಇರ್ತೀನಿ ಮಿಷನ್ ಜೊತೆ. ಮಿಷನ್ನ ನನಗೆ ತುಂಬ ಅಟ್ಯಾಚ್ಮೆಂಟ್ ಆಗ್ಯದ ಫ್ರೆಂಡ್ಸ. ಯಾಕಂದ್ರೆ ನಾನು ಫ್ರೀ ಟೈಮ್ ಒಳಗೆ ಫಸ್ಟಿಗೆ ಈಗ ನೋಡ್ರಿ ಮನೆಯೊಳಗೆ ಮಕ್ಕಳು ಸ್ಕೂಲಿಗೆ ಹೋಗಿರ್ತಾರೆ. ಈಗ ಸೂಟಿ ಅದ ಪರವಾಗಿಲ್ಲ, ಅಂದರೆ ಶಾಲೆದು ಚಾಲೋ ಇತ್ತು ಅಂದ್ರೆ ಮಕ್ಕಳು ಸ್ಕೂಲಿಗೆ ಹೋಗಿರ್ತಾರೆ, ಯಜಮಾನರು ಕೆಲಸಕ್ಕೆ ಹೋಗಿರ್ತಾರೆ. ನಾನು ಒಬ್ಬಳೇ ಮನೆಯೊಳಗೆ ಏನು ಮಾಡಬೇಕು, ಆಮೇಲೆ ಹೊತ್ತು ಹೋಗಂಗಿಲ್ಲ, ಎಷ್ಟಂತ ಟಿ ವಿ ಮೊಬೈಲನ್ನು ನೋಡಬೇಕು, ಮತ್ತು ಅರ್ನಿಂಗ್ಸ್ನೂ ಇರೋಂಗಿಲ್ಲ. ಅದ್ರ ಬದಲಿ ನಾವು ಈ ರೀತಿ ಯಾವುದಾದ್ರೂ ಒಂದು ಕೆಲಸ ಕಲಿತು ಅದರೊಳಗೆ ನಾವು ಟೈಮ್ ಸ್ಪೆಂಡ್ ಮಾಡಿದ್ದೀವಂದ್ರೆ ನಮಗೆ ಹೊತ್ತು ಹೊಕ್ಕದ ತಲೆ ಒಳಗೆ ಇಲ್ಲದೆ ವಿಚಾರಗಳು ಬರೋಂಗಿಲ್ಲ, ಕೈ ಒಳಗೆ ನಮಗೆ ದುಡ್ಡೂ ಆಗ್ತಾವೆ. ಈ ರೀತಿ ನಾವು ವಿಚಾರ ಮಾಡಿಕೊಂಡು ಯಾವುದಾದ್ರೂ ಒಂದು ಕೆಲಸ ಕಲಿತು, ಅಂದರೆ ಯಾವುದಾದ್ರೂ ಅಂದರೆ ಮನೆಯಲ್ಲೇ ಕುಳಿತು ಹೆಣ್ಮಕ್ಳು ಹೊರಗಡೆ ಹೋಗುವಂಥ ಕೆಲಸಗಳು ಇರ್ತಾವೆ. ಆದರೆ ಕೆಲವೊಬ್ರು ಇಷ್ಟಪಡೋಂಗಿಲ್ಲ, ಅವ್ರ ಮನೆಯೊಳಗೆ ಕಳಿಸ್ತಿರಂಗಿಲ್ಲ ಹೊರಗಡೆ ಎಲ್ಲೂ. ಈ ರೀತಿ ಇದ್ದಾಗ ನಾವು ಮನೆಯಲ್ಲೇ ಈ ರೀತಿ ಕೆಲಸಗಳನ್ನು ಟೈಲರಿಂಗು, ಆರಿ ವರ್ಕು, ಎಂಬ್ರಾಯ್ಡರಿ, ಸಾರಿ ಕುಚ್ಚು, ಇದರೊಳಗೆ ಟೈಲರಿಂಗ್ ಒಳಗೆ ಕೆಲಸಗಳು ತುಂಬಾ ಇದ್ದಾವೆ. ಇವತ್ರನ್ನೆಲ್ಲ ನಾವು ಕಲಿತು ಅಂದ್ರೆ ಕಲ್ತಿಂದ ನಮ್ಗೆ ಅರ್ನಿಂಗ್ಸ್ ಬಂದೇ ಬರ್ತದೆ. ಕಲಿಯೋ ತನಕ ಸ್ವಲ್ಪ ಟೈಮ್ ತೊಗೋತದೆ. ಆಮೇಲೆ ಕಲ್ತಿದ್ದು ಕೂಡ ನಾವು ಫಿನಿಶಿಂಗ್ ಅದು ಕಲಿಬೇಕಾಗುತ್ತೆ. ಕಲ್ತರು ಮುಂದೇನದ ಕಸ್ಟಮರ್ ಕೂತರು ಅಂದ್ರೆ ನಮ್ಗೆ ಅರ್ನಿಂಗ್ಸ್ ಆಗುತ್ತೆ, ಕೈ ತುಂಬ ಹಣ ಬರುತ್ತೆ ಫ್ರೆಂಡ್ಸ್. ಖುಷಿ ಒಳಗಿರ್ತೀವಿ ನಾವು. ಒಂದು ಒಳ್ಳೆ ಲೈಫನ್ನು ಲೀಡ್ ಮಾಡ್ಬೋದು. ಖಾಲಿ ಕುಂದ್ರೋಕ್ಕಿಂತ ಈ ರೀತಿ ಕಲಿತು ಎಲ್ಲೇ ಯಾಕೋಗಲಿಕ್ಕೆ ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ ಹೊಲಿಗೆಗಳನ್ನು ಕಲಿತು ನೀವು ನಿಮ್ಮ ಕಾಲ ಮೇಲೆ ನೀವು ನಿಂದಿರಬೇಕು. ಅಥವಾ ನಿಮಗೇನಾದರೂ ನಿಮ್ಮ ಖರ್ಚಿಗೆ ಅಂದರೆ ಅದು ಸ್ವಂತ ಖರ್ಚಿಗೆ ನಮ್ಗೆ ದುಡ್ಡು ಬೇಕಾಗಿರ್ತೈತಲ್ಲ, ಅದನ್ನು ಕೂಡ ನಾವು ಮಾಡ್ಬೋದು. ನಾನು ಒಂದು ಹೇಳ್ತೀನಿ ಫ್ರೆಂಡ್ಸ್ ನಿಮ್ಗೆ, ನನ್ನ ಸ್ವಂತ ಖರ್ಚಿಗೆ ಅಲ್ಲ ಇದು ಹೊಲಿಗೆ, ಇಡೀ ನನ್ನ ಸಂಸಾರನೇ ನಡೆಸ್ತದೆ ಫ್ರೆಂಡ್ಸ್. ನಾನೇನು ಈ ಹೊಲಿಗೆ ಹೊಲಿತಾ ಇದ್ದೀನಲ್ಲ, ಇಡೀ ನನ್ನ ಸಂಸಾರನೇ ನಡೆಸುವಂಥ ತಾಕತ್ತೈತಿ. ಯಾಕಂದರೆ ಸಿಟಿ ಒಳಗೆ ಎಷ್ಟು ಖರ್ಚದ ನಿಮಗೆ ಗುರ್ತದ. ನನ್ನ ಮನೆ ಬಾಡಿಗೆನೂ ರೆಂಟ್ ಅದ ಫ್ರೆಂಡ್ಸ್. ಮನೆ ನಮ್ಮದು ಸ್ವಂತ ಅಲ್ಲ, ರೆಂಟ್ ಅದ. ಮನೆ ಬಾಡಿಗೆ, ಆಮೇಲೆ ಲೈಟ್ ಬಿಲ್ಲು, ಕರೆಂಟ್ ಬಿಲ್ಲು, ಆಮೇಲೆ ಏನೇನೋ ಎಕ್ಸ್ಪೆನ್ಸಸ್ ಇರ್ತಾವೆ ತುಂಬು, ಎಲ್ಲನೂ ನೋಡಿಕೊಂಡು ಮನೆ ಸಂತ ಈಗಂತೂ ಎಲ್ಲ ಎಷ್ಟು ತುಟ್ಟಿ ಆಗ್ಯದ ಗೊತ್ತೇ ಅದ ನಿಮ್ಗೆ. ಎಲ್ಲನೂ ನಾನು ಹೊಲಿಗೆ ಮೇಲೇ ಮೇಂಟೆನೆನ್ಸ್ ಮಾಡ್ತಾ ಇದ್ದೀನಿ. ಆಮೇಲೆ ಯಜಮಾನ್ರದ್ದೇನದ ಅವ್ರದ್ದು ಅರ್ನಿಂಗ್ಸ್ ಅದ, ಇಲ್ಲ ಅಂತಿಲ್ಲ. ಅವರು 2 ತಿಂಗಳ ರಜಾ ತೊಗೊಂಡಿದ್ರು. ಅವ್ನು ಹೇಳಿ ನಿಮ್ಗೆ ಒಂದು ವಿಡಿಯೋದಾಗ ನಾನು ಹಂಚ್ಕೊಂಡಿನಿ, ಯಜಮಾನ್ರಿಗೆ ಹುಷಾರಿದ್ದಿದ್ದಿಲ್ಲ ಅಂಥೇಳಿ ಅವ್ರು 2 ತಿಂಗಳ ರೆಸ್ಟ್ ಮಾಡಿದ್ರು. 2 ತಿಂಗಳೊಳಗೆ ನಾನು ಹೊಲಿಗೆ ಮೇಲೇ ಮನೆ ನಡೆಸೀನಿ ಫ್ರೆಂಡ್ಸ. ಇದು ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ, ನಾನು ದುಡಿತಾ ಇದ್ದೀನಿ ಅಂತೇಳಿ ಹೇಳ್ತಾ ಇಲ್ಲ ನಿಮ್ಗೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲ ಹೆಣ್ಮಕ್ಳಿಗೆ ಒಂದು ಇದು ಮೋಟಿವೇಶ್ನಲ್ ಆಗಿ ತೊಗೋಬೇಕು ಅಂತ. ಯಾಕಂದ್ರೆ ನಾವು ಈಗ ನೋಡ್ರಿ, ನಾನು ಒಂದು ವೇಳೆ ಸ್ಟಿಚಿಂಗ್ ಮಾಡ್ತಾ ಇರಲಿಲ್ಲ, ಅರ್ನಿಂಗ್ಸ್ ಬರ್ತಾ ಇರಲಿಲ್ಲ ಅಂತಂದರೆ ನಾವು ಹೊರಗಡೆ ಸಾಲ ಮಾಡಬೇಕಾಗಿತ್ತು. ಸಾಲ ಮಾಡಿದ್ರೂ ಯಾರು ಹಾಗೆ ಕೈಗಡ ಕೊಡೋಂಗಿಲ್ಲ. ಅದಕ್ಕೆ ಇಂಟ್ರೆಸ್ಟ್ ಅಂತ ಇರ್ತದೆ, ಇಂಟ್ರೆಸ್ಟ್ ತುಂಬಬೇಕು. ಅದನ್ನೆಲ್ಲ ಎಲ್ಲಿಂದ ತುಂಬಬೇಕು? ನಮ್ಗೆ ಒಬ್ಬ ಯಜಮಾನ್ರು ಒಬ್ಬರೇ ದುಡಿದು ಮತ್ತು ಹೊಳ್ಳೆ ಅದ್ರದ್ದು ಬಡ್ಡಿ ಸಾಲ ಎಲ್ಲ ತುಂಬ್ಕೋತ ತುಂಬ ನಾವು ಕಷ್ಟದಾಗ ಬೀಳ್ತೀವಿ. ಅದಕ್ಕಂತೇಳಿ ಮಿಡಲ್ ಕ್ಲಾಸ್ ಫ್ಯಾಮ್ಲಿಯವರು ಏನಾದರೂ ಗಂಡ ಹೆಂಡತಿ ಇಬ್ಬರು ದುಡಿದ್ರೇ ಈಗಿನ ಕಾಲದಾಗ ಒಂದು ಸಂಸಾರ ಒಂದು ಲೆವೆಲ್ಲಿಗೆ ಇರ್ತದೆ ಫ್ರೆಂಡ್ಸ. ಅದಕ್ಕೆ ಮೋಟಿವೇಶ್ನಲ್ ವೀಡಿಯೋ ಮಾಡಿರಿ ಅಂತ ಕೇಳ್ತಾ ಇದ್ರಿ. ನಿಮಗೋಸ್ಕರ ಈ ವಿಡಿಯೋ ನಾನು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈಗ ನನಗೊಂದು ಚೂರು ಟೈಮ್ ಇಲ್ಲ ಫ್ರೆಂಡ್ಸ್. ಇಷ್ಟೆಲ್ಲ ಬ್ಲೌಸ್ಗಳು ಕೊಡುವುದವು. ಈ ಬ್ಲೌಸ್ಗಳು ಸೋಮವಾರ ಅಂದ್ರೆ ನಾಳೆಗೇ, ಈಗ ನಾನು ಇವತ್ತು ಡೇ ಮತ್ತು ನಾಳೆ ಬೆಳಗ್ಗೆ ತನಕನೂ ಹೊಲಿಬೇಕು. ನೈಟ್ ಎಷ್ಟಾಕದಷ್ಟು ಹೊಲಿತೀನಿ, ಇವತ್ತು ಡೇನು ಎಷ್ಟಾಕದಷ್ಟು ಹೊಲಿತೀನಿ. ನಾಳೆ ಬೆಳಗ್ಗೆ ತನಕ ಇವಷ್ಟನ್ನು ನಾನು ರೆಡಿ ಮಾಡಿ ಕೊಡ್ತೀನಿ ಫ್ರೆಂಡ್ಸ್. ಇದೇನಿಲ್ಲ ಅಂದರೂ 3-4 ಸಾವಿರ ಅಮೌಂಟ್ ಆಗುತ್ತೆ ನನಗೆ. 2 ದಿನದಾಗ ನಾನು ಇಷ್ಟು ಅಮೌಂಟನ್ನು ಅರ್ನ್ ಮಾಡ್ತೀನಿ ಅಂತಂದ್ರೆ ನೀವು ಕಲೀರಿ ಫ್ರೆಂಡ್ಸ. ನಮ್ಮ ಆನ್ಲೈನ್ ಕ್ಲಾಸಸ್ಸು ಕೂಡ ಸ್ಟಾರ್ಟ್ ಅದಾವು. ಇಚ್ಛಾ ಇದ್ದವರು ನೀವು ಜಾಯಿನ್ ಆಗ್ಬೋದು ಫ್ರೆಂಡ್ಸ್. ನಾನು ಸ್ಕ್ರೀನ್ ಮೇಲೆ ನಂಬರ್ನು ಕೊಟ್ಟಿರ್ತೀನಿ. ಈ ಬ್ಲೌಸ್ ಎಕ್ಸ್ಟ್ರಾ ಹೇಳಿದ್ನೆಲ್ಲ ನಿಮ್ಗೆ ಬೋಟ್ನೆಕ್ ಐತಿ ಅಂಥೇಳಿ ಇದ್ರದ್ದು ಸ್ಟಿಚಿಂಗ್ನು ಕೂಡ ನಾನು ಮಾಡಿದೆ ಫ್ರೆಂಡ್ಸ್. ಯಾಕಂದರೆ ನನಗೆ ಬ್ಲೌಸಸ್ ಎಲ್ಲ ಕೊಡು ಅರ್ಜೆಂಟ್ ಅದಾವಲ್ಲ, ಹೀಗಾಗಿ ಇದನ್ನು ನೀಟಾಗಿಯೇ ನಾನು ಅವಸರಿದ್ರೂ ನೀಟಾಗಿ ಸ್ಟಿಚಿಂಗ್ ಮಾಡೀನಿ. ಇದನ್ನು ಥ್ರೆಡ್ ಪೈಪಿಂಗ್ ಮಾಡೀನಿ. ಈ ಥ್ರೆಡ್ ಪೈಪಿಂಗ್ ಕಲರೇ ಸಾರಿ ಅದ, ಒಳಗೆ ಬಾರ್ಡರ್ ಅದ. ಇದು ಫ್ರಂಟು ನಾರ್ಮಲ್ ನೆಕ್ಕು ಮತ್ತು ಪ್ರಿನ್ಸ್ ಕಟ್ ಬ್ಲೌಸ್ ಹೊಲ್ದೀನಿ ಫ್ರೆಂಡ್ಸ. ಬ್ಯಾಕು ಬೋಟ್ ನೆಕ್ಕು ಮತ್ತು ಎಲ್ಬೋ ಸ್ಲೀವ್ಸು ತುಂಬ ಚೆನ್ನಾಗಿ ಬಂದೈತಿ ಫ್ರೆಂಡ್ಸ್. ಇದು ಫಿನಿಶಿಂಗ್ ಭಾಳ ನೀಟಾಗಿ ಬಂದೈತಿ. ಅವರೆಲ್ಲ ಹೊಲಿಸಿದ್ರಂತ ಫಸ್ಟಿಗೆ ಅವರಿಗೆಲ್ಲ ನೀಟಾಗಿಲ್ಲ. ಈಗ ನನ್ನ ಕಡೆ ಒಂದು ಸತಿ ಬ್ಲೌಸ್ ಕೊಟ್ಟರು ಅಂದ್ರೆ ಖಾಯಂ ಕಸ್ಟಮರ್ ಕೊಡ್ತಾರೆ. ಅದಕ್ಕಂತ ಹೇಳಿ ನೋಡಿರಿ ಈ ರೀತಿ ಹೊಲ್ದೀನಿ. ಯಾರಾದರೂ ಸ್ಟಿಚಿಂಗ್ ಕೊಡೋರು ಇದ್ರೆ ಅಂದರೂ ಲೋಕಲ್ ಬಿಜಾಪುರ ಇದ್ರಿ ಅಂತಂದ್ರೆ ಕೊಡ್ಬೋದು ಫ್ರೆಂಡ್ಸ್, ನಾನು ಸ್ಟಿಚ್ ಮಾಡಿ ಕೊಡ್ತೀನಿ. ಓಕೆ, ನೋಡಿರಿ ಈ ರೀತಿ ಫಿನಿಶಿಂಗ್ ಬಂದದ.
ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ ಮೋಟಿವೇಶ್ನಲ್ ವಿಡಿಯೋಗಳ ಜೊತೆ ಬರ್ತೀನಿ. ಬಾಯ್ ಫ್ರೆಂಡ್ಸ್.